ರಾಜ್ಯ ಸರ್ಕಾರ ಕೋವಿಡ್-19 ಇನ್ನು ಹೆಚ್ಚಾಗಿರುವಾಗಲೇ ಶಾಲೆಗಳನ್ನು ತೆರೀಬೇಕು ಅಂತೇಳಿ ಅವಸರದಲ್ಲಿದ್ದಾರೆ. ನಾನು ಸರ್ಕಾರಕ್ಕೆ ಸೂಚನೆ ಕೊಡೋದೇನಪ್ಪ ಅಂತಂದ್ರೆ, ನನ್ನ ಸಲಹೆ, ಇನ್ನು 3 ತಿಂಗಳು ಶಾಲೆಗಳನ್ನು ತೆರೀಬಾರದು. ಕನಿಷ್ಠ 3 ತಿಂಗಳು ಅಂದರೆ ಅಕ್ಟೋಬರ್ವರೆಗೆ ತೆಗಿಬಾರ್ದು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತೆಗಿಬಾರ್ದು. ಅಕ್ಟೋಬರಿಂದ ಬೇಕಾದ್ರೆ ಮಾಡಿ ಬೇಕಾದ್ರೆ ಸ್ಪೆಷಲ್ ಕ್ಲಾಸ್ಗಳು ಮಾಡಲಿ. ಅಲ್ಲಿವರೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ಬೇಕು. ಹೆಚ್ಚು ವಿದ್ಯಾರ್ಥಿಗಳು ಇದೇ ರೀತಿಯಲ್ಲಿ ಒಂದು ಕ್ಲಾಸ್ಗೆ ಹೆಚ್ಚು ವಿದ್ಯಾರ್ಥಿಗಳು ಇದೇ ರೀತಿಯಲ್ಲಿ ನೋಡ್ಕೋಬೇಕು. ಸಾಧ್ಯವಾದರೆ 2 ಶಿಫ್ಟ್ನಲ್ಲಿ ಮಾಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸನ. ಆಮೇಲೆ ಕ್ಲಾಸ್ಗಳನ್ನು ನಡೆಸಬೇಕು 2 ಶಿಫ್ಟ್ನಲ್ಲಿ. ಬೆಳಗ್ಗೆ 8ರಿಂದ 12, 1ರಿಂದ 5 ಆ ಥರ ಶಿಫ್ಟ್ ಮಾಡ್ಕೊಂಡು ನಡೆಸಬೇಕು. ಯಾಕಂದರೆ ಮಕ್ಕಳಿಗೆ ಒಂದು ವೇಳೆ ಇದೇನಾದರೂ ತಗುಲಿದ್ರೆ ಇಡೀ ಕುಟುಂಬ ಹೋಗ್ತದೆ, ಪಕ್ಕದ ಮನೆಯವರಿಗೆಲ್ಲ ಹರಡ್ಕೊಬಿಡ್ತದೆ. ಮಕ್ಕಳು ಎಲ್ಲರ ಜೊತೆ ಆಟ ಆಡೋಕೆ ಹೋಗ್ತವೆ, ಪಕ್ಕದ ಮನೆಯವ್ರ ಜೊತೆ ಎಲ್ಲ ಆಟ ಆಡೋಕೆ ಹೋಗ್ತವೆ, ತಂದೆ ತಾಯಿಗಳ ಜೊತೆ ಎಲ್ಲ ಇರ್ತವೆ. ಅದರಿಂದ ಶಾಲೆಗಳನ್ನು ತೆಗೆಯೋದಕ್ಕಿಂತ ಮುಂಚಿತವಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಆಮೇಲೆ ತೆಗಿತಕ್ಕಂಥ ನಿರ್ಣಯ ಮಾಡಬೇಕು. ಯಾವುದೇ ಕಾರಣಕ್ಕೆ ನಾನು ಸುರೇಶ್ ಕುಮಾರ್ಗೂ ನಾನು ಹೇಳ್ತೀನಿ, ಸೂಚನೆ ಕೊಡ್ತಾ ಇದ್ದೀನಿ, ಆ ಥರ ಮಾಡೋಕ್ಕೆ ಹೋಗಬಾರದು. ಮತ್ತು this applies to even hospitals, residential schools. Elku, to all schools, whether it is private schools or government schools, residential schools, to all schools. ಕಾಲೇಜ್ಗಳು ಇನ್ನೂ ಲೇಟಾಗಿ ಶುರು ಆಯ್ತವೆ. ಈಗ ಸ್ಕೂಲ್ಗಳು ಜೂನಿಂದ ಶುರುವಾಗಬೇಕಾಗಿತ್ತು. ಹೈಸ್ಕೂಲ್ಗಳು, ಪ್ರೈಮರಿ ಸ್ಕೂಲ್ಗಳು ಜೂನಿಂದ ಶುರುವಾಗಬೇಕಾಗಿತ್ತು. ಅದರಿಂದ ನಾನು ಸ್ಕೂಲ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತು ದೊಡ್ಡವರಾದರೆ, ಸ್ವಲ್ಪ ಕಾಲೇಜಿಗೆ ಹೋಗೋರಾದರೆ ತಿಳುವಳಿಕೆ ಇರ್ತದೆ. ಯಾಕಂದರೆ ಈ ಕೊರೋನಾ-19 ವೈರಸ್ಗೆ ದೇರ್ ಇಸ್ ನೋ ವ್ಯಾಕ್ಸಿನೇಷನ್. So far vaccination has not been invented in any country of the world. ಈಗ ರಾಜ್ಯ ಸರ್ಕಾರಕ್ಕೆ ರೆಗ್ಯುಲೇಟರಿ ಅಥಾರಿಟಿ ಮಾಡಲಿಕ್ಕೆ ಅವಕಾಶ ಇದೆ. ರೆಗ್ಯುಲೇಟರಿ ಅಥಾರಿಟಿ ಅದು ಒಂದು ಇಂಡಿಪೆಂಡೆಂಟ್ ಅಟಾನಮಸ್ ಬಾಡಿ. ಅವರು ಸರ್ಕಾರಕ್ಕೆ ಅಡ್ವೈಸ್ ಮಾಡೋದು ಎಲ್ಲ ಮಾಡ್ತಾರೆ. ಅದನ್ನು ಕೇಂದ್ರ ಸರ್ಕಾರನೇ ಮಾಡ್ತಾರಂತ ತಿದ್ದುಪಡಿ ಮಾಡಿಬಿಟ್ಟು ಇನ್ಮೇಲೆ ಇನ್ನು ರಾಜ್ಯ ಸರ್ಕಾರಗಳಿಗೆ ಫೆಡರಲ್ ಸಿಸ್ಟಮ್ ಯಾಕಿರಬೇಕು? ಫೆಡರಲ್ ಸಿಸ್ಟಮ್ ಯಾಕಿರಬೇಕು? ಸಂವಿಧಾನ ಇರೋದು ಯಾಕೆ? ಸೆಪರೇಷನ್ ಆಫ್ ಪವರ್ಸ್ ಇರೋದು ಯಾಕೆ ಸಂವಿಧಾನದಲ್ಲಿ? ಸ್ವಾಯತ್ತತೆ ಎಲ್ಲಿರ್ತದೆ ರಾಜ್ಯಗಳಿಗೆ? ಅದು ತಿದ್ದುಪಡಿ ಮಾಡಿ ಇನ್ನು ಪಟ್ಟಣಗಳಲ್ಲೆಲ್ಲ ಈಗ ನಾವು ಸಬ್ಸಿಡಿ ಕೊಡ್ತಿದ್ವಲ್ಲ, ರೈತರಿಗೆಲ್ಲ ಫ್ರೀ ಪವರ್ ಕೊಡ್ತಿದ್ವಲ್ಲ, ಅದೆಲ್ಲ ಇನ್ನು ಮುಂದೆ ಏನು ಮಾಡ್ತಾರೆ, ಇವ್ರು ಕಟ್ಬಿಡ್ಬೇಕಂತ ಆಮೇಲೆ ಸಬ್ಸಿಡಿ ಕ್ಲೈಮ್ ಮಾಡಬೇಕು. ಕೊಟ್ಟರೆ ರೈತರು ಕಟ್ಬಿಡ್ಬೇಕು, ಆಮೇಲೆ ರೈತರು ಕ್ಲೈಮ್ ಮಾಡಿದ್ರೆ ಕೊಡ್ತಾರೆ ಇವರು. ಸುಮಾರು 14-15 ಸಾವಿರ ಕೋಟಿ ವರ್ಷಕ್ಕೆ ಪಂಪ್ ಸೆಟ್ಗಳಿಗೆ ಸಬ್ಸಿಡಿ ಹೋಗ್ತದೆ. ಎಲ್ಲ ಸಬ್ಸಿಡಿಗಳು ಸೇರಿ ಪವರ್ ಇಲಾಖೆಗೆ ಕೊಡ್ತಾರ ಸರ್ಕಾರ. ಆಮೇಲೆ ಕೋವಿಡ್-19 ಬಂದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ₹1 ಕೊಟ್ಟಿಲ್ಲ.
ಎಕ್ಸೆಪ್ಟ್ 5 kg ಅಕ್ಕಿ ಕೊಡ್ತೀವಿ ಅನ್ನೋದು ಬಿಟ್ಟರೆ ಕೋವಿಡ್ಗೋಸ್ಕರ ಒಂದೇ ₹1 ಕೊಟ್ಟಿಲ್ಲ. ನನ್ನ ಪ್ರಕಾರ ಎಲ್ಲ ರಾಜ್ಯಗಳಿಗೆ, ದೊಡ್ಡ ರಾಜ್ಯಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಸಣ್ಣ ರಾಜ್ಯಗಳಿಗೆ 50 ಲಕ್ಷ ಕೋಟಿ ರೂಪಾಯಿ ಕೊಡಬೇಕು. 50,000 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ₹1 ಕೊಟ್ಟಿಲ್ಲ 50,000. ನರೇಂದ್ರ ಮೋದಿಯವರು ಬಾಯೋ ಬಹನೋ ದೇಶವಾಸಿ ಅಷ್ಟೇ ಭಾಷಣ. ಅದು ಬಿಟ್ಟರೆ ಏನೂ ಇಲ್ಲ. ಚಪ್ಪಾಳೆ ತಟ್ಟಿ, ಜಗಟೆ ಬಾರಿಸಿ, ದೀಪ ಹಚ್ಚಿ, ರೈತರಿಗೆ 3 ಕಾಸು ಕೊಡಲಿಲ್ಲ. 20 ಲಕ್ಷ ಕೋಟಿ ಇದೆಯಲ್ಲ, ಸ್ಟಿಮ್ಯುಲಸ್ ಪ್ಯಾಕೇಜ್ ಇದೆಯಲ್ಲ, ಇಟ್ ಈಸ್ ಎ ಬೋಗಸ್ ಪ್ಯಾಕೇಜ್. ಲಕ್ಷ್ಮಣ ಅಲ್ಲಿ ಹೇಳಿರಬೇಕು, ಟೋಟಲಿ ಬೋಗಸ್. 10% ಆಫ್ ದಿ GDP ಕೊಟ್ಟಿದ್ದೀವಿ ಅಂತಂದರು. ಮಿಸ್ಟರ್ ನರೇಂದ್ರ ಮೋದಿ ಶುಡ್ ಕಮ್ ಔಟ್ ವಿತ್ ಎ ಸ್ಟೇಟ್ಮೆಂಟ್. ಹೌ ಮಚ್ ಮನಿ is going as outflow from treasury. What is the cash outflow? ಎಷ್ಟು ಕೋಟಿ ರೂಪಾಯಿ ಕ್ಯಾಶ್ ಮೂಲಕ ಹೋಗ್ತಾ ಇದೆ ಜನರಿಗೆ ಸಹಾಯಕ್ಕೆ? 1,86,650 ಕೋಟಿ ರೂಪಾಯಿ ಮಾತ್ರ ಹೋಗ್ತಾ ಇರೋದು. 1,86,650 ಕೋಟಿ. This comes to about less than 1% of GDP. ಸರಿಯೇ ಬರ್ಕೊಳ್ಳಿ, ಕೆಲವರು ತಪ್ಪು ಬರೆದು ಬಿಡ್ತಾರೆ, ಆಮೇಲೆ ನನಗೊಳ್ಳೆ ಪಚಿತಿ ಆಗ್ಬಿಡ್ತದೆ. 1,86,650 crores ಕ್ಯಾಶ್ ಔಟ್ ಫ್ಲೋ ಆಗೋದು. 56 ಅಂತ ಹೇಳಿದ್ರೆ ಫಸ್ಟ್ ಟೈಮ್ 56 ಅಂತ 650 1,86,650 ಕೋಟಿ. 20 ಲಕ್ಷ ಕೋಟಿ ಆಗೋದಾದ್ರೆ, ಕ್ಯಾಶ್ ಔಟ್ಫ್ಲೋ ಆಗೋದಾದ್ರೆ, ಬಜೆಟ್ನಲ್ಲಿ ಎಕ್ಸ್ಪೆಂಡಿಚರ್ ಎಷ್ಟಾಗಬೇಕು? ಈಗಿರೋದು ಬಜೆಟ್ ಎಕ್ಸ್ಪೆಂಡಿಚರು 30,42,230 ಕೋಟಿ ರೂಪಾಯಿ. ಎಷ್ಟು? ಸರಿಯಾಗಿ ಬರ್ಕೊಳ್ಳಿ, 30,42,230 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಬಜೆಟ್ ಎಕ್ಸ್ಪೆಂಡಿಚರ್. ಸರಿಯಾಗಿ ಬರ್ಕಂದ್ರ ರಿಪೀಟ್, 30,42,230 ಕೋಟಿ ರೂಪಾಯಿ. ಈಗ 20 ಲಕ್ಷ ಸ್ಟಿಮ್ಯುಲಸ್ ಅಂತ ಖರ್ಚಾದರೆ ಎಷ್ಟಾಗಬೇಕು ಖರ್ಚು? 50,42,230 ಕೋಟಿ ಆಗುತ್ತೆ. ಅದು ಹೇಳಿ ನರೇಂದ್ರ ಮೋದಿ. ಲೆಟ್ ದಿ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಹೇಳಿ ನೋಡೋಣ ಎಷ್ಟು ಹೋಗ್ತದೆ, ಖರ್ಚಾಗುತ್ತೆ ಅಂತ. ಸುಳ್ಳೆ, ಬರೀ ಬೋಗಸ್. ಇಟ್ಸ್ ಎ ಬೋಗಸ್ ಸ್ಟಿಮ್ಯುಲಸ್ ಪ್ಯಾಕೇಜ್. Not even 1% of GDP. GDP of India, not Karnataka. GDP of India. ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ. ನಮಗೆ ಒಂದು ಆಗಿ ನಾನು ಅದೇ ಹೈಕಮಾಂಡ್ನವರು ಕೇಳಿದ್ರು. ಈಗ ಖರ್ಗೆ ಅವರು ಪಾಪ 11 ಸಾರಿ ಗೆದ್ದು 12ನೇ ಚುನಾವಣೆ ಸೋತ್ಬಿಟ್ಟಿದ್ದಾರೆ. ಅವರು ಈಸ್ ದಿ ಸೀನಿಯರ್ ಮೋಸ್ಟ್ ಲೀಡರ್ ಇನ್ ಕಾಂಗ್ರೆಸ್ ಪಾರ್ಟಿ. 5 ವರ್ಷ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ 68 ಓಟ್ ಇದ್ದಾವೆ. ಅದರಿಂದ ಹೈಕಮಾಂಡ್ನವ್ರಿಗೆ ಹೇಳಿದೆ, ನಾವು ನನ್ನ ಸಲಹೆ, ನನ್ನ ಪ್ರಪೋಸಲು ಖರ್ಗೆ ಅವರು ಅಂತ ಹೇಳಿದ್ದೀನಿ. ನಾನೇ ತೀರ್ಮಾನ ಮಾಡೋಂಗಿಲ್ಲ, ಅದನ್ನು ಹೈಕಮಾಂಡ್ ಹ್ಯಾಸ್ ಟು ಡಿಸೈಡ್ ಅಲ್ಟಿಮೇಟ್ಲಿ. ನನ್ನ ಪ್ರಪೋಸಲು ಖರ್ಗೆ ಅವರು ಅಂತ ಹೇಳಿದ್ದೀನಿ.
ಖರ್ಗೆ ಅವ್ರು ಈಗ ಮಾತಾಡಿದರು ಹೇಳೋದು ನನಗೆ ಆಸಕ್ತಿ ಇದೆಯಪ್ಪ, ಯಾಕೆ ನಾನು ಕೊಪ್ಪಳದಲ್ಲಿ ಏನಂತ ಹೇಳಿದ್ದೆ, ಖರ್ಗೆ ಅವ್ರಿಗೆ ಆಸಕ್ತಿ ಇದ್ದರೆ ಅವ್ರು SS ಶಿಫಾರಸು ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದೆ. ಅದಕ್ಕೆ ನನಗೆ ಆಸಕ್ತಿ ಇದೆ ಅಂತ ಹೇಳೋದು. ಸೊ ಅವರ್ ಪೊಲಿಟಿಕ್ಸ್ ಅಲ್ಲಿ ಯಾರಾದ್ರೂ ಆಸೆ ಇಲ್ಲ ಅಂತ ಹೇಳಿದ್ರೆ ಒಂದ್ ಹೆಸರು ಅವರ್ ಪೊಲಿಟಿಕ್ಸ್ ಅಲ್ಲಿ ಆಸೆ ಇಲ್ಲ ಅಂತ ಹೇಳಿದ್ರೆ ಒಂದ್ ಹೆಸರು JP ಹೇಳಿರಲಿಲ್ವಾ, ಗಾಂಧಿ ಹೇಳಿರಲಿಲ್ವಾ? they are not they are reformers, they were activists. I am asking about a politician. No, he was also a politician. JP was also a politician. He was in Congress party for many years. ಆಮೇಲೆ ಸೋಷಲಿಸ್ಟ್ ಗ್ರೂಪ್ ಮಾಡ್ಕೊಂಡು ಆಮೇಲೆ ಸೋಷಲಿಸ್ಟ್ ಪಾರ್ಟಿಗೆ ಹೋಗ್ತು. He was in Congress party. ಆ ಟೈಮು ಈ ಟೈಮು ಒಂದೇ, ಕಾನ್ಸ್ಟಿಟ್ಯೂಷನ್ ಆಗ ಬೇರೆ ಈಗ ಬೇರೆ ಇದೆಯಾ? ಎಲ್ಲ ಒಂದೇ ಕಣೆ. ಅಯ್ಯೋ ತಿದ್ದುಪಡಿಗಳಾಗಿದ್ದಾವೆ ಅಷ್ಟೇ. ಆಸೆಗಳು ಮನುಷ್ಯನಿಗೆ ಇದ್ದೇ ಇರ್ತವೆ ನೋಡ್ರಿ. ರಾಜಕೀಯದಲ್ಲಿ ಆಸೆಗಳಿರಬೇಕು, ದುರಾಸೆಗಳಿರ್ಬಾರ್ದು. ಯಾವುದು ಮನುಷ್ಯನಿಗೆ ಆಸೆಗಳಿಲ್ಲದೆ ಹೋದರೆ, ನೀವು ಕನಸುಗಳನ್ನೇ ಕಟ್ಟಿದ್ರೆ ಏನು ಮಾಡ್ತೀರಿ? ಕನಸುಗಳಿರ್ಬೇಕು. ನನಗೆ ಗೊತ್ತಿಲ್ಲರಿ ಅದು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಖರ್ಗೆ ಅವರು ಸೀನಿಯರ್ ಲೀಡರು, ಅವ್ರ ಹೆಸರನ್ನ ಮಾತ್ರ ನಾವು, ನನ್ನ ವೈಯಕ್ತಿಕ, ಇಟ್ಸ್ ನಾಟ್ ಎ ಪಾರ್ಟಿ ಡಿಸಿಷನ್ ಹೇಳ್ಬಿಡ್ತೀನಿ. ಇನ್ನೂ ನಾನು ಶಿವಕುಮಾರ್ ಮಾತಾಡಿಲ್ಲ. ದಿಸ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್. ನನಗೆ ವೇಣುಗೋಪಾಲ್ ಕೇಳಿದ್ರು, ಮೈ ಪ್ರಪೋಸಲ್ ಈಸ್ ಖರ್ಗೆ ಅಂತ ಹೇಳಿದ್ದೀನಿ. ನಾನು ಇವತ್ತಿನವರೆಗೆ ಬಂದಾಗ ಭೇಟಿ ಮಾಡಿರಲಿಲ್ಲ, ನಿಮ್ಗೆ ಹೇಳ್ತಿರ್ಲಿಲ್ಲ ನಾನು. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಗೌರ್ಮೆಂಟ್ ಆ್ಯಂಡ್ ದಿ ಸೆಂಟ್ರಲ್ ಗೌರ್ಮೆಂಟ್ ಬೋತ್ ಹ್ಯಾವ್ ಫೇಲ್ಡ್. ಐ ಕ್ಯಾನಾಟ್ ಕೀಪ್ ಕ್ವೈಟ್. ನಾನು ಕೊರೋನಾ ಬಗ್ಗೆ ಮಾತಾಡ್ತಿಲ್ಲ, ಕೋಆಪರೇಟ್ ಮಾಡಿದ್ದೀವಿ. ಲಾಕ್ಡೌನ್ ಆದ ಪೀರಿಯಡ್ನಲ್ಲಿ ಏನು ಮಾತಾಡಿರಲಿಲ್ಲ ನಾನು. ಕೋಆಪರೇಟ್ ಮಾಡಿದ್ದೀವಿ. ಕೋಆಪರೇಟ್ ಮಾಡಬೇಕು. ಆಸ್ ಎ ಲೀಡರ್ ಆಫ್ ದಿ ರೆಸ್ಪಾನ್ಸಿಬಲ್ ಅಪೋಸಿಷನ್ ಪಾರ್ಟಿ ಕೋಆಪರೇಟ್ ಮಾಡಬೇಕು, ಮಾಡಿದ್ದೀವಿ. ಬಟ್ ನೀವು, ನಾವೆಲ್ಲರಿಗೂ ಹೇಳೋದು, ಮನೆ ಕೆಲಸ ಮಾಡೋರಿಗೆ, ಬೀದಿ ವ್ಯಾಪಾರ ಮಾಡೋರಿಗೆ, ಡ್ರೈವರ್ಗಳು, ಎಲ್ಲ ಕೆಟಗರಿ ಡ್ರೈವರ್ಗಳಿಗೆ, ದರ್ಜಿಗಳಿಗೆ, ಬಡಗಿಗಳಿಗೆ, ಕಮ್ಮಾರರಿಗೆ, ಚಂಬಾರರಿಗೆ, ಅವ್ರಿಗೆಲ್ಲ ಕೆಲಸ ಇತ್ತಾ? ಊಟ ಸಿಕ್ತಿತ್ತಾ? ಆ ಊಟ ಕೊಡೋರು ಯಾರು? ಈಸ್ ಇಟ್ ನಾಟ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್? ಇವರಿಗೆ ನರೇಂದ್ರ ಮೋದಿಯವರು ಚಪ್ಪಾಳೆ ತರಿಸೋದು ಬಿಡ್ಬಿಟ್ಟು, ಜನವರಿ 30ನೇ ತಾರೀಕು ಮೊದಲನೇ ಕೇಸು ಪತ್ತೆ ಆಗುತ್ತೆ ಇಲ್ಲಿ ಕೇರಳದಲ್ಲಿ ಅಲ್ವಾ? ಜನವರಿ 30ನೇ ತಾರೀಕು 2020. ಫೆಬ್ರವರಿ ತಿಂಗಳಿತ್ತು, ಮಾರ್ಚ್ ತಿಂಗಳಿತ್ತು ಅಲ್ವಾ? ಇವ್ರು ಯಾವಾಗ ವಿಮಾನಗಳು ನಿಲ್ಲಿಸಿದ್ದು? ಮಾರ್ಚ್ 20. ಲಾಕ್ಡೌನ್ ಆದ ಅನೌನ್ಸ್ ಮಾಡೋದು ಯಾವಾಗ? 24 ರಾತ್ರಿ 8 ಗಂಟೆಗೆ ದೇಶ ಉದ್ದೇಶಿಸಿ ಭಾಷಣ ಮಾಡ್ತಾರೆ. 12 ಗಂಟೆ ರಾತ್ರಿಯಿಂದ ಜಾರಿಗೆ ಬರ್ತದೆ ಅಂತ ಹೇಳ್ತಾರೆ. ಯಾಕೆ ಟೈಮ್ ಕೊಡಲಿಲ್ಲ ಜನಗಳಿಗೆ? ಪೂರ್ವ ಸಿದ್ಧತೆಗಳೇನು ಮಾಡ್ಕೊಂಡಿದ್ರು? ವಿಮಾನಗಳನ್ನ ಯಾಕೆ ನಿಲ್ಲಿಸಲಿಲ್ಲ? ಫೆಬ್ರವರಿ ತಿಂಗಳಿಂದ ಯಾಕೆ ನಿಲ್ಲಿಸಲಿಲ್ಲ? ಈ ರೋಗ ಬರೋದು ಎಲ್ಲಿಂದ ಬಂತು? ರೋಗ ಹೊರಗಡೆ ದೇಶದಿಂದ ತಾನೇ ಬಂದದ್ದು, ಜನಗಳಿಂದ, ಹೊರ ದೇಶದಿಂದ ಬಂದವರಿಂದ ಮೂಲಕ ಬಂತು. ವಿಮಾನನೇ ಬಂದ್ ಮಾಡಿಬಿಟ್ಟಿದ್ರೆ ಗೊತ್ತಿತ್ತಾ? ಇದು ಹೇಳಲೇಬೇಕಾ ಬೇಡವಾ? ರಾಜಕೀಯನ ಇದು? ತಬ್ಲಿಗಿಗಳು ಪರ್ಮಿಷನ್ ಕೊಟ್ಟವ್ರು ಯಾರು? ಗೌರ್ಮೆಂಟ್ ಆಫ್ ಇಂಡಿಯಾ. ಪೊಲೀಸ್ ಯಾರ ಕೈಯಲ್ಲಿ ಇರೋದು ಡೆಲ್ಲಿನಲ್ಲಿ? ಗೌರ್ಮೆಂಟ್ ಆಫ್ ಇಂಡಿಯಾ. ನೀವು ಯಾಕೆ ಹಾಗಾದ್ರೆ ಸಮಾವೇಶ ಮಾಡೋಕ್ಕೆ ಅವಕಾಶ ಕೊಟ್ರಿ? ಈಗ ತಬ್ಲಿಗಿಗಳ ಮೇಲೆ ಗೂಬೆ ಕುಳಿಸ್ತಾ ಇದ್ದೀರಲ್ಲ. ವೈ ಯು ಅಲೌಡ್ ದೆಮ್ ಟು ಹ್ಯಾವ್ ಎ ಕಾನ್ಫರೆನ್ಸ್? ಲೈಸೆನ್ಸ್ ಕೊಟ್ಟವರು ನೀವೇ, ತಡೆಗಟ್ಟಕ್ಕಾಗದೇ ಇದ್ದವರು. ಅಮೆಂಡ್ಮೆಂಟ್ ಆಯಿತು, ಈಗ ಪವರ್ ಬಿಲ್ ಅಮೆಂಡ್ಮೆಂಟ್ ತೊಗೊಂಬರಕ್ಕೆ ಹೊರಟಿದ್ದಾರೆ. ಈಗ ನಿಮ್ಮಲ್ಲಿರೋ ಸಬ್ಜೆಕ್ಟ್ಸ್, ಸ್ಟೇಟ್ ಸಬ್ಜೆಕ್ಟ್ಸ್ ಎಲ್ಲ ಇವ್ರು ಮಾಡ್ತಾ ಇದ್ದಾರೆ. ಎಕ್ಸೆಪ್ಟ್ ಕಾಂಗ್ರೆಸ್, ನೋ ಅದರ್ ಪೊಲಿಟಿಕಲ್ ಪಾರ್ಟಿ ಇನ್ ದಿ ಕಂಟ್ರಿ ಇಸ್ ಪ್ರೊಟೆಸ್ಟಿಂಗ್ ದಿ ಡಿಕ್ಟೇಟರಿಯಲ್ ಆಟಿಟ್ಯೂಡ್ ಆಫ್ ಮೋದಿ. ವೆದರ್ ಇಟ್ ಇಸ್ ಎ ಫೇಲ್ಯೂರ್ ಆಫ್ ದಿ ಅಪೋಸಿಷನ್ ಪಾರ್ಟೀಸ್ ಅಕ್ರಾಸ್ ದಿ ಬೋರ್ಡ್. ಯಾಕಂತಂದ್ರೆ ನಾನು ನೋಡ್ತಾ ಇದ್ದೀನಿ, ಅದೆಲ್ಲ ಒಂದ್ ಕಡೆ ಡೆಲ್ಲಿಯಲ್ಲಿ ಕಾಂಗ್ರೆಸ್ನವರು ಹೇಳ್ತಾರೆ, ಎನಿ ಗೌರ್ಮೆಂಟ್ ಶುಡ್ ಫಂಕ್ಷನ್
in accordance with the provisions of the Constitution, whether it is the Government of India or Government of States. Any government, as a matter of fact, they should function in accordance with the provisions of the Constitution. ಅಲ್ವಾ? ಇಲ್ಲದೆ ಹೋದರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿಬಿಡ್ತದೆ, ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಎನ್ಕ್ರೋಚಿಂಗ್ ಅಪಾನ್ ದಿ ಸ್ಟೇಟ್ಸ್ ಪವರ್ ಇಟ್ಸ್ ಅನ್ಕಾನ್ಸ್ಟಿಟ್ಯೂಷನಲ್, ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. That is why, see, I don't know about other political parties. My political party, we are committed to Constitution. We respect the Constitution. ಡೆಮೋಕ್ರಸಿ. See, democratic norms ಬಿಟ್ಟು ಹೋಗಬಾರದು. Is it a good sign or a bad sign? ಯಾಕಂದ್ರೆ no chief minister. Definitely it is against the federalism. Definitely it is against the Constitution. Definitely it is against the democratic system. ಅದರಿಂದ ಏನಾಗಿದೆ, ಇವರು BJP ಅವರು ಬಾಯಿ ಮುಚ್ಚಿಟ್ಟಿದ್ದಾರೆ. ಈಗ ನೋಡ್ರಿ, ನೀವು ಸುಮ್ಮನೆ ಹೇಳ್ತೀನಿ ಕೇಳಿ, ನಾನು ಹೇಳಿಲ್ಲ. ಸಂವಿಧಾನದ ಬಜೆಟ್ ಮಂಡಿಸಾದ ಮೇಲೆ ಮಾತಾಡಿಲ್ಲಲ್ಲ, ನಾನು ಮಾತಾಡಿಲ್ಲಲ್ಲ. ನೋಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ